Hey guys, welcome back to my channel, Spurti Vlogs. So guys, ಇವತ್ತು ಸಂಡೇ ಆ್ಯಂಡ್ ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಯು ಆಲ್ ವುಡ್ ಲೈಕ್ ದಿಸ್ ವ್ಲಾಗ್. ಸೊ ವಿತ್ ಅಟನ್ ಇಫ್ ದಟ್ ಇಲ್ಲ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದಟ್ ಏನು ಅಷ್ಟಿಲ್ಲ, ಇದು ಬಾಳೆಹಣ್ಣು ಬಂದ್ಬಿಟ್ಟು ನಾರ್ಮಲ್ ಏಲಕ್ಕಿ ಬಾಳೆಹಣ್ಣು, ಇದು ಪಚ್ಚ ಬಾಳೆಹಣ್ಣು ಅಂತಾರಲ್ವ ಅದು. ಇನ್ಮೇಲೆ ದೇವರ ಮನೆಗೆಲ್ಲ ಇದನ್ನೇ ಇಡ್ಬೋದು. ಎಸ್, ಆ್ಯಂಡ್ ಗಿಡ ಎಲ್ಲ ಅಷ್ಟೇ ಎಷ್ಟು ಚೆನ್ನಾಗಿ ಗ್ರೀನಾಗಿ ಹೂವೆಲ್ಲ ಬಿಟ್ಟಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಮಳೆ ಇಲ್ಲ, ಪ್ಲಸ್ ನಮ್ಮ ಏರಿಯಾದಲ್ಲಿ ನೀರಿರಲ್ಲ. ಸೊ ಬೆಂಗಳೂರಲ್ಲಿ ಫುಲ್ ನೀರಿಲ್ಲ ಅಂತೇನೋ. ಸೊ ಸ್ವಲ್ಪ ಗಾರ್ಡನ್ಗೆ ಹಾಕ್ತಾಯಿದ್ವಿ, ಆಗದಿರ ಏನಿರಲಿಲ್ಲ, ಬಟ್ ಹಾಕ್ತಾಯಿದ್ವಿ. ಬಟ್ ಅಷ್ಟು ಚೆನ್ನಾಗಿ ಗಾರ್ಡನ್ಗೆ ಬೇಕಾದಷ್ಟು ನೀರೇನು ಆಗ್ತಾ ಇರಲಿಲ್ಲ. ಆ್ಯಂಡ್ ಇದು ನೋಡಿ ಚಿಕ್ಕು ಆ್ಯಂಡ್ ಅಲ್ಲೆಲ್ಲ ಸೊ ಇನ್ನೂ ಗಾರ್ಡನ್ ಹಾಕಿ ನಾವು ಜಸ್ಟ್ 2-3 ಇಯರ್ಸ್ ಆಗಿರೋದು ಅನ್ಸುತ್ತೆ ಅಷ್ಟೇ. ಸೊ ದಟ್ ಅಷ್ಟೊಂದು ಏನಂತಾರೆ ಬೆಳೆ ಥರ ಏನಿಲ್ಲ. ಇಲ್ಲಿ ಫಾರ್ಮ್ ಹೌಸಲ್ಲಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ನೋಡಿ ಅದು ಫೋನ್ ಬಿಟ್ಟಿದೆ, ಅಲ್ಲಿ ಇಲ್ಲಿ ಫುಲ್ ಮೇಲೆಲ್ಲ ಗೊನೆ ಇದೆ ನೋಡಿ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಸೊ ಇನ್ನೂ ಈ ಗಿಡ ಎಲ್ಲ ಹಳೇದಾಗ್ತಾ ಚೆನ್ನಾಗಿ ಬಿಡುತ್ತೆ. ಓ ಮೈ ಗಾಡ್, ಅಲ್ಲಿ ನೋಡಿ, ಓ ಅದು ಇದೆ, ಏನದು ಮಲ್ಗೆನೆ, ಲೈಕ್ ಇದೇನೋ ಶೋ ಪ್ಲಾಂಟ್, ನನಗೇನು ಪ್ರಾಪರಾಗಿ ಗೊತ್ತಿಲ್ಲ, ಬಟ್ ಇದೇನೋ ಶೋ ಗಿಡ. ಎಷ್ಟು ಚೆನ್ನಾಗಿತ್ತು. ಹೋಗಿರುತ್ತೆ. ಅಲ್ಲೊಂದೆರಡು ಐತೆ, ಅಲ್ಲಿ ಸೊ ಅಲ್ಲಿದೆ ಅದು. ಬಾಯಲ್ಲಿ ಸೋನು ಹೇಳ್ತೀನಿ, ಅದೆಲ್ಲ ಬಾಯಲ್ಲಿ ನಿಂಗೆ ಇನ್ನೊಂದು ಸರ್ಪ್ರೈಸ್ ಐತೆ ಬಾಯಲ್ಲಿ. ನೋಡಿ ಗೈಸ್, ಆ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟೈತೆ ಅಂದರೆ ನಾನೇ ಶಾಕ್ ಆಗಿಬಿಟ್ಟೆ. ನೋಡಿ ಈ ಥರ ಹುಲ್ಲು ಥರ ಆಗೋಗಿತ್ತು, ಫುಲ್ಲು ಚೆನ್ನಾಗೇ ಇರಲಿಲ್ಲ. ಸೊ ಇವಾಗ ನೋಡಿ ಇದರಲ್ಲಿ ಎಷ್ಟು ಗಿಡ. ಓ ಮೈ ಗಾಡ್. ಸೊ ನಾನು ರೈಟಲ್ಲಿ ಕಿತ್ತಿ ಲೆಫ್ಟಲ್ಲಿ ರೈಟ್ ಹ್ಯಾಂಡಲ್ಲಿ ಕಿತ್ಕೊಂಡು ಹಂಗೆ. ಇದು ಬಂದ್ಬಿಟ್ಟು ಅದೇನಂತಾರೆ, ಒಂದು ಹೂವು ಕೊಡು. ನೋಡಿ ಇದೇನಂತಾರೆ, 7 ಸುತ್ತು ಮಲ್ಲಿಗೆ ಅಂತೇನೋ ಅಂತಾರಲ್ಲ, ಅದಿದು ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಇದ್ರದ್ದು ಏನಂತಾರೆ ಪರಿಮಳ ಜಾಸ್ತಿ ಅದಕ್ಕಿಂತ. ಫುಲ್ಲು ನೋಡಿ ಈ ಥರ ಇರ್ತೈತಲ್ಲ ಮೊಗ್ಗು, ಚಿಕ್ಕ ಮೊಗ್ಗುಗಳನ್ನೂ ಕಿತ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ನೋಡಿ ಇದೆಲ್ಲ ಕಲ್ಲಲ್ಲಿ ಕೆತ್ತಿ ಇರ್ತಾರಲ್ಲ, ಆ ಥರದ್ದು. ಐ ಡೋಂಟ್ ನೋ ಇಫ್ ಐ ಶೋನ್ ಯು ಗೈಸ್. ಸರ್ಪ್ರೈಸ್ ಮಾಡೋಣ, ಬಾ ಹೋಗು. ಎರಡು ಗಿಡ ಅವನಷ್ಟೇ ಎಲ್ಲ ಅವನ ಕಿತ್ತಿರೋದು. ದೊಡ್ಡ ಗಿಡದ್ದು ಈ ಕಪ್ ದೊಡ್ಡ ಗಿಡದ್ದು, ಇದು ಚಿಕ್ಕ ಗಿಡದ್ದು. ಅಲ್ಲಮ್ಮು ದೊಡ್ಡ ಗಿಡ ಅಂದ್ರೆ ಇಲ್ಲಿರೋದು. ಹಾ ಗೊತ್ತು. ಇಕ್ಕಿಲ್ಲ, ಕೆಳಗಡೆ ಎಷ್ಟೊಂದಿತ್ತು, ಹಿಂಗೆ ಅನ್ಸ್ಕೊಂಡು ಜಂಪ್. ನನ್ ಸೋನು ನನ್ಗಂತ ಇಷ್ಟ ಅಂತ ತಗೊಂಡ್ಬಂದ ನೋಡು. ಬೆಳಗ್ಗೆಯಿಂದ ಪೂರ್ತಿ ಅಲ್ಲೇ ಓಡಾಡ್ತಾಳೆ, ಅವಳಿಗೆ ಮೈಂಡೇ ಇಲ್ಲ ಮಮ್ಮಿಗೆ ಮಲ್ಗೆ ಇಷ್ಟ ಅಂತ. ನಾನು ವಿಡಿಯೋ ಎಲ್ಲ ಮಾಡಿದ್ದೀನಿ. ವಿಡಿಯೋ ಮಾಡೋದಲ್ಲ ಮುಖ್ಯ, ಪೂರ್ತಿ ನೋಡಿ ಈ ತರ ಕೊಡೋದು ಮುಖ್ಯ. ನೋಡಿ ಇಲ್ಲೊಬ್ನವನೇ ಇಲ್ಲಿ. ಲಾಸ್ಟ್ ವೀಕ್ ನನ್ನ ಬರ್ಡೇ ಇತ್ತು. ಲಾಸ್ಟ್ ವೀಕ್ ನನ್ನ ಬರ್ಡೇಗೆ ನಮ್ಮ ಪಾಪು ಒಂದು ಎಕ್ಸ್ಕ್ಲೂಸಿವ್ ಗಿಫ್ಟ್ ಕೊಟ್ಟವನ. ಯಾರು ಗೆಸ್ ಮಾಡೋಕ್ಕಾಗಲ್ಲ. ಗೆಸ್ ಮಾಡ್ತೀರಾ ಏನ್ ಗಿಫ್ಟ್ ಕೊಟ್ಟಿರ್ತಾನೆ ಅಂತ? ಆಗದೇ ಇಲ್ಲ, ಯಾರು ಗೆಸ್ಸೇ ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಗೊಂಡ್ಬರ್ತೀನಿ ಅಂತ ಹೋದ. ಆಮೇಲೆ ಬಂದ್ಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಅದ್ರ ಜೊತೆಗೆ ನೋಡಿದ್ರೆ ನನ್ಗೆ ಕಾಕ್ರೋಚ್ ಸ್ಪ್ರೇ ಬಾಟಲ್ ತಂದವನೆ. ಹಿಟ್ಟು. ಯಾಕೋ ಅಂದ್ರೆ ನೀನು ರಾತ್ರಿ ಫುಲ್ ಟೆನ್ಷನ್ ಮಾಡ್ಕೊಂತಿಲ್ಲ, ಕಾಕ್ರೋಚ್ ಜಾಸ್ತಿ ಆಗ್ಬಿಟ್ಟೈತೆ ಅಂತ. ಅದೇ ನಿಮ್ ಬರ್ಡೇ ಗಿಫ್ಟ್ ಅಂತ ತಂದ್ಕೊಟ್ಟ. ಹೌದೇನೋ? ಅಂತ ಒಳ್ಳೆ ಗಂಡ್ಮಕ್ಳು ಎಲ್ಲಿ ಸಿಗ್ತಾರೆ.
ಆ್ಯನಿವರ್ಸರಿಗೆ ಏನು ತಂದ್ಕೊಟ್ಟಿಲ್ಲ ಗಿಫ್ಟ್. ಆ್ಯಂಡ್ ನಮ್ಮನೇಲಿ ಈಗ ಮಲ್ಲಿಗೆ ಹೂವು ಯಾವಾಗೂ ಸಿಗುತ್ತೆ, ಬೆಳಗ್ಗೆ ಸಿಗುತ್ತೆ, ತಿರ್ಗಾ ಸಂಜೆ ಸಿಗುತ್ತೆ, ಅದಾದಮೇಲೆ ತಿರ್ಗಾ ನೈಟ್ ಸಿಗುತ್ತೆ. ಸೊ ಇಷ್ಟೊಂದು ಹೂವು ಸಿಗ್ತಿದೆ, ನಮಗಂತೂ ತುಂಬ ಖುಷಿ ಆಗುತ್ತೆ. ಈಗ ಮಲ್ಲಿಗೆ ಹೂವು ಸೀಸನ್ ಬಂದುಬಿಟ್ರೆ ಅಂತೂ ಮನೆ ತುಂಬ ಹೂವು ಇರುತ್ತೆ ಅದಕ್ಕೆ. ಆ್ಯಂಡ್ ಇವಾಗ ಎಲ್ಲದನ್ನು ದಿಂಡನ್ನ ಕಟ್ಟಿರ್ತೀವಿ, ಬಿಕಾಸ್ ಅರ್ಲಿರುತ್ತಲ್ಲ ಆ್ಯಂಡ್ ಮೊಗ್ಗಾಗಿ ಕೀಳೋಕ್ಕೆ ನಮ್ಮ ಮನೇಲಿರೋ ಹೆಲ್ಪ್ಸ್ಗೆ ಕೀಳಕ್ಕೆ ಬರಲ್ಲ. ಸೊ ಅದಕ್ಕೆ ಹರ್ಲಿರೋ ಹೂವನ್ನು ಕಿತ್ಕೊಡ್ತಾರೆ. ಸೊ ಅದರಲ್ಲೇ ನಾವು ದಿಂಡನ್ನ ಮಾಡ್ತೀವಿ ಆ್ಯಂಡ್ ದೇವ್ರಿಗೆಲ್ಲ ಹಾಕ್ತೀವಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ನಾವು ನೇಮಿಂಗ್ ಸೆರೆಮನಿ ಆ್ಯಂಡ್ ಬರ್ತ್ಡೇಗೆ ಹೋಗಬೇಕಿತ್ತು. ಸೊ ಅದಕ್ಕೆ ನಾನು ಯಾಶಿಕಾ ಹೋಗ್ತಿದ್ದೀವಿ. ಸೊ ನಮ್ಮ ಮನೆಯಿಂದ ಲೊಕೇಶನ್ ತುಂಬ ದೂರ ಇರೋದು, ಸೊ ಅದಕ್ಕೆ ನಾವು ಸ್ವಲ್ಪ ಬೇಗನೆ ಬಿಟ್ವಿ, ಅರೌಂಡ್ 11:30 ಆರ್ ಸಮಥಿಂಗ್. ಸೊ ಹೋಗುವಾಗ ಗಿಫ್ಟ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಬಂದುಬಿಟ್ಟು ಮೈ ಬೇಬಿ ಸ್ಟೋರ್ ಅಂತ. ಸೊ ಇಲ್ಲಿ ಬಂದುಬಿಟ್ರೆ ಎಲ್ಲ ಥರ ಸಿಗುತ್ತೆ, ಟಾಯ್ಸ್ ಆಗಿರ್ಬೋದು, ಸ್ಯಾಂಡಲ್ಸ್, ಬೇಬಿ ಕೇರ್, ಏನು ಬೇಕೋ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ಇಲ್ಲೇ ಯಾವುದಾದ್ರೂ ಫ್ರಾಕ್ಸ್ ನೋಡೋಣ. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಟಾಯ್ ನೋಡೋಣ, ಯಾವುದಾದ್ರೂ ಟಾಯ್ಸ್ ತೊಗೊಳೋಣ ಅಂತ. ಬಟ್ ಫ್ರಾಕ್ ನೋಡಿದ ತಕ್ಷಣ ನಂಗೆ ಇಷ್ಟ ಆಗೋಯ್ತು, ಅಲ್ಲಿ ಎಷ್ಟೊಂದು ಚೆನ್ನಾಗಿರೋದಿತ್ತು. ಸೊ ಅದಕ್ಕೆ ದಿಸ್ ಇಸ್ ದ ಒನ್ ವಿ ಸೆಲೆಕ್ಟೆಡ್. ಫುಲ್ ಪ್ರಿನ್ಸಸ್ ವೈಬ್ ಸಿಗ್ತಾಯಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇಫ್ ಯು ಕ್ಯಾನ್ ಸಿ, ಇವಾಗ ನಾವೆಲ್ಲ ಹಾಕೊಳ್ಳೋ ಥರನೇ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕ್ಯೂಟಾಗಿತ್ತು. ನಂಗೆ ಫಸ್ಟ್ ಎಲ್ಲ ನೋಡಿದ್ದು ಓಕೆ ಸ್ವಲ್ಪ ಇಷ್ಟ ಆಯಿತು, ಬಟ್ ಇದು ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತಲ್ಲ. ಸೊ ಅದಕ್ಕೆ ಲೈಕ್ ಇದೇ ತೊಗೊಬೇಕು ಅಂತ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಬೇಬಿ ಈಗ 1 ಇಯರ್ ಕಂಪ್ಲೀಟ್ ಮಾಡಿರೋದು. ಸೊ ಅದಕ್ಕೆ ಆ್ಯಂಡ್ ಇಲ್ಲಿ ಸ್ಟ್ಯಾಂಡಲ್ಸ್ ಎಲ್ಲ ನೋಡ್ಬೋದು, ಎಷ್ಟು ಕ್ಯೂಟಾಗಿದೆ. ಸೊ ಯೂಶ್ವಲಿ ಮಾಲ್ಸ್ಗೆಲ್ಲ ಹೋದಾಗ ಅಲ್ಲೆಲ್ಲ ನಾನು ನೋಡೋದೇ ಇಲ್ಲ. ನನಗೆ ಲೈಕ್ ಐ ಡೋಂಟ್ ಇವನ್ ಗೋ ಲುಕ್ ಆಫ್ಟರ್ ಇಟ್ ಅಂತೆಲ್ಲ ಏನಿಲ್ಲ. ಈ ಥರ ಬರೀ ಬೇಬಿ ಶಾಪ್ಸ್ಗೆಲ್ಲ ಬಂದರೆ ಒಂಥರ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಐ ವಾಸ್ ಸೋ ಅಬ್ಸೆಸ್ಡ್ ವಿತ್ ದಟ್ ಫ್ರಾಕ್. ನಾನು ಹೋಗುವಾಗ ಲೈಕ್ ನೋಡ್ತಾನೆ ಇದ್ದೆ, ಪ್ಯಾಕ್ ಮಾಡಿಸಿದ್ಮೇಲೆ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಇದ್ರೇನು ಲೈಕ್ ಈ ಥರದ್ದು ನಾನು ತೊಗೊಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ಐ ಫೆಲ್ಟ್ ಇಟ್ ಕ್ಯೂಟ್. Now we have reached the location and ಗೊಂಬೆದು ಬರ್ತ್ಡೇ ಆ್ಯಂಡ್ ನೇಮಿಂಗ್ ಸೆರೆಮನಿ ಇದ್ದಿದ್ದು. ಸೊ ಇದರೋದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ. ಸೊ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2 o'clock ಆಯಿತು. ಆ್ಯಂಡ್ ಹೋಗಿದ ತಕ್ಷಣ ದಿವ್ಯಾ ಅಕ್ಕ ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡಿ ಅದಾದಮೇಲೆ ನಾವು ಸ್ಟೇಜ್ ಮೇಲೆ ಹೋದ್ರಿ. ಸೊ ಇನ್ ಬಿಟ್ವೀನ್ ಗೊಂಬೆ ಕೂಡ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಿದ್ಲು, ಫುಲ್ಲು ಹತ್ಕೊಂಡು ಎಲ್ಲ. ಆ್ಯಂಡ್ ಈ ಥರ ಫಂಕ್ಷನ್ಸ್ ಎಲ್ಲ ಮಾಡಿದ್ರೆ ಮಕ್ಕಳು ನೋಡ್ಬೋದು ಫುಲ್ ಕ್ರ್ಯಾಂಕಿ ಆಗಿಬಿಡ್ತಾರೆ ಆ್ಯಂಡ್ ಅವ್ರು ಕಂಫರ್ಟಬಲಾಗೇ ಇರೋಕ್ಕಾಗಲ್ಲ. ಸೊ ಫುಲ್ ಕಂಫರ್ಟ್ ನೋಡಿಕೊಂಡು ಮಾಡಬೇಕು, ಚೆನ್ನಾಗಿ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು. ಆ್ಯಂಡ್ ಅವಳಿಗೂ ಕೂಡ ತುಂಬ ಹೊಟ್ಟೆ ಹಸ್ತಿತ್ತು. ಆ್ಯಂಡ್ ಹೋಗಿದ ತಕ್ಷಣ ಸೋನು ಅಕ್ಕ ಆ್ಯಂಡ್ ಗೋಪಿಯನ್ನ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಇಫ್ ಯು ಗೈಸ್ ಡೋಂಟ್ ನೋ ದೆಮ್, ಇವ್ರು ಬಂದುಬಿಟ್ಟು ಯೂಟ್ಯೂಬ್ ಕ್ರಿಯೇಟರ್. ಸೊ ಇವರು ಕೂಡ ವ್ಲಾಗ್ಸ್ ಎಲ್ಲ ಮಾಡ್ತಾರೆ, ಸೋನು ಸಿಂಪಲ್ ವ್ಲಾಗ್ಸ್ ಅಂತ. ಸೊ ಅವರು ನನ್ನ ಪಾಪುದು ನೇಮಿಂಗ್ ಸೆರೆಮನಿಗೆ ಇನ್ವೈಟ್ ಮಾಡಿದ್ರು. ಆ್ಯಂಡ್ ನಾನು ಹೋಗಿದ್ದು ಕೂಡ ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವನ್ ದೋ ದೇ ವರ್ ಸೋ ಬಿಸಿ ದೇರ್. ಆ್ಯಂಡ್ ನಾವು ಬರೋವಾಗ ಭವಾನಿ ಅಕ್ಕ ಮತ್ತು ಅವ್ರ ಕ್ಯೂಟ್ ಬೇಬಿ ಬಾಯ್ಸ್ ಆಮೇಲೆ ಅಂಕಲ್ ಎಲ್ಲರೂ ಕಾಣಿಸಿದ್ರು. ಸೊ ಅವ್ರ ಜೊತೆ ಕೂಡ ಮಾತಾಡ್ಸ್ಕೊಂಡು ಬಂದ್ವಿ. ಆ್ಯಂಡ್ ಈಗ ನಾವು ದ ಪಂಪ್ ಹೌಸ್ಗೆ ಬಂದಿದ್ದೀವಿ. ಸೊ ಇದು JP ನಗರ್ ಜಯನಗರಲ್ಲಿ ಇರೋದು. ಸೊ ಇಲ್ಲಿ ಫುಡ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಅದಕ್ಕೆ ಮುಂಚೆ ಸ್ಟೋರೀಸ್ಗೆ ಹೋಗಿದ್ವಿ. ಸೊ ಅಲ್ಲಿ ನಮ್ಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ತಿರ್ಗಾ ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ನಾನು ದಿವ್ಯಾ ಅಕ್ಕ ಆ್ಯಂಡ್ ಯಾಶಿಕಾ 3 ಜನ ಬಂದಿರೋದು. ಆ್ಯಂಡ್ ವಿ ಥಾಟ್ ವಿಲ್ ಹ್ಯಾವ್ ನೈಸ್ ಚಿಟ್ ಚಾಟ್ ಆ್ಯಂಡ್ ಹ್ಯಾವ್ ಗುಡ್ ಫುಡ್. ಯೂಶ್ವಲಿ
ಐ ಡೋಂಟ್ ಗೆಟ್ ಕನೆಕ್ಟೆಡ್ ಟು ಪೀಪಲ್ ಸೋ ಈಸಿಲಿ. ಬಟ್ ದಿವ್ಯಾ ಅಕ್ಕ ಜೊತೆ ಆ ಥರ ಏನಿಲ್ಲ. ಫಸ್ಟ್ ಮೀಟ್ ಆಗಿದ ತಕ್ಷಣ ವಿ ಗಾಟ್ ದಟ್ ವೈಬ್. ಏನೋ ತುಂಬ ದಿನದಿಂದ ನಾವಿಬ್ಬರಿಗೂ ಗೊತ್ತು ಅನ್ನೋ ಥರ. ಅವ್ರ ವ್ಲಾಗ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ಡೈಲಿ ವ್ಲಾಗ್ ಎಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಶಿ ಕುಕ್ಸ್ ನೈಸ್. ಸೊ ಅದರಿಂದ ಐ ಗಾಟ್ ಟು ಸಿ ಹರ್. ನಾವು ವಿ ಆರ್ ಗುಡ್ ಯೂಟ್ಯೂಬ್ ಫ್ರೆಂಡ್ಸ್ ಆರ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನಾವು ಚೆನ್ನಾಗಿ ಚಟ್ ಮಾಡಿಕೊಂಡು ಹೊಟ್ಟೆ ತುಂಬೆಲ್ಲ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಹಿಯರ್ ಪ್ರಾನ್ಸ್ ಪೆಪ್ಪರ್ ಡ್ರೈ ವಾಸ್ ಸೋ ಟೇಸ್ಟಿ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನೂಡಲ್ಸ್ ಕೂಡ ಚೆನ್ನಾಗಿತ್ತು. ಮಳೆ ಗೈಸ್, ಮಳೆ. ಆ್ಯಂಡ್ ನನಗೆ ಅವರು ಬರೋವಾಗ ಫೆರೋ ರೋಚರ್ ಚಾಕ್ಲೇಟ್ ಎಲ್ಲ ತೊಗೊಂಬಂದಿದ್ರು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಏನೋ ಚಾಕ್ಲೇಟ್ಸ್ ಅಂತ ಹೇಳಿದ್ರು. ಕಾರಲ್ಲಿ ಬಂದು ಓಪನ್ ಮಾಡಿದ ತಕ್ಷಣ ಓ ಮೈ ಗಾಡ್ ನನ್ನ ಫೇವ್ರೇಟ್ ಚಾಕ್ಲೇಟ್ ಅಂತ ಫುಲ್ ಖುಷಿ ಆಯಿತು. ಆ್ಯಂಡ್ ಅಲ್ಲೇ ಓಪನ್ ಮಾಡಿ ನಾನು, ಯಶಿಕಾ, ಡ್ರೈವರ್ ಅಂಕಲ್ ಎಲ್ಲರೂ ತಿಂದ್ವಿ. ಆ್ಯಂಡ್ ಮನೆಗೆ ಬರೋಷ್ಟೊತ್ತಿಗೆ ಟ್ರಾಫಿಕಲ್ಲಿ ತುಂಬ ಲೇಟ್ ಆಯಿತು. ಅರೌಂಡ್ 6:30 or 7 ಸಮಥಿಂಗ್ ವಿ ರೀಚ್ಡ್. ಆ್ಯಂಡ್ ಬಂದಿದ ತಕ್ಷಣ ಪ್ರಾನ್ಸ್ ಇತ್ತು. ಆ್ಯಂಡ್ ಮಳೆಯಲ್ಲಿ ಬರೋವಾಗೇ ನನಗೆ ಪಂಪ್ ಹೌಸಲ್ಲಿ ತಿಂದಿದ್ದು ಪ್ರಾನ್ಸ್ ಪೆಪ್ಪರ್ ಫ್ರೈ ತುಂಬ ಇಷ್ಟ ಆಗಿತ್ತು. ಸೊ ಅಂದ್ಕೊಂಡೇ ಬಂದೆ ಪ್ರಾನ್ಸ್ ಮಾಡಬೇಕು ಅಂತ. ನೋಡಿದ್ರೆ ಪ್ರಾನ್ಸ್ ಇತ್ತು. ಆ್ಯಂಡ್ ಐ ಕ್ವಿಕ್ಲಿ ಮೇಡ್ ದಿಸ್. ಸೊ ಇವಾಗ ಹೆಂಗೆ ಮಾಡೋದು ಅಂತ ಕೂಡ ತೋರಿಸ್ತಿದ್ದೀನಿ. ಸೊ ಜಸ್ಟ್ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪೆಪ್ಪರ್, ಕ್ಯುಮಿನ್ ಸೀಡ್ಸ್, ಫೆನಲ್ ಸೀಡ್ಸ್, ಜೀರಿಗೆ ಮತ್ತು ಸೋಂಪು, ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳು ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಕೋರ್ಸ್ ಪೌಡರ್ ಥರ ಮಾಡಿ ಇಟ್ಕೊಬೇಕು. ಆದಮೇಲೆ ಈಗ ಒಂದು ಕಡಾಯಿ ಎತ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಗ್ರೀನ್ ಚಿಲ್ಲೀಸ್, ಅದಾದಮೇಲೆ ಚಿಕ್ಕದಾಗಿ ಮಿನ್ಸ್ ಮಾಡಿರೋ ಅಂಥ ಗಾರ್ಲಿಕ್, ಅದ್ರ ಜೊತೆಗೆ ಅನಿಯನ್ಸ್ನ ಕೂಡ ಆ್ಯಡ್ ಮಾಡ್ಕೊಬೇಕು. ಸೊ ಫಸ್ಟ್ ಇದೆರಡನ್ನೂ ಸೊಟೆ ಮಾಡಿಕೊಂಡು ಅದಾದಮೇಲೆ ಅನಿಯನ್ಸ್ ಆ್ಯಡ್ ಮಾಡಬೇಕು. ಆನಿಯನ್ಸ್ ಬಂದುಬಿಟ್ಟು ತುಂಬ ಫೈನಾಗಿ ಚಾಪ್ ಮಾಡಿದ್ದೀನಿ. ಇದು ಫುಡ್ ಪ್ರೊಸೆಸರಲ್ಲಿ ಕೂಡ ಮಾಡ್ಕೊಬೋದು. ಬಟ್ ನನಗೇನೋ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ. ನಾನೇ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನೇ ಕಟ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಸೊ ಎಕ್ಸಾಕ್ಟ್ ಅವ್ರು ಹೆಂಗೆ ಮಾಡ್ತಾರೋ ಅದೇ ಥರ ಅಂತೆಲ್ಲ ಏನಿಲ್ಲ. ನನಗೆ ಯಾವ ಥರ ಅಲ್ಲಿ ಟೇಸ್ಟ್ ನೋಡಿಬಿಟ್ಟು ಹೆಂಗೆ ಅನಿಸ್ತು ಅದೇ ಥರ ನಾನಿಲ್ಲಿ ರೆಸಿಪಿನ ಕ್ರ್ಯಾಕ್ ಮಾಡಿರೋದು ಅಷ್ಟೇ. ಈಗ ಸ್ವಲ್ಪ ಕರಿ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಟೈಮಲ್ಲಿ ಇವಾಗ ಪ್ರಾನ್ಸ್ ಹಾಕ್ಕೊಬೇಕು. ಸೊ ಫುಲ್ ಏನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಂತೆಲ್ಲ ಏನಿಲ್ಲ, ಸ್ವಲ್ಪ ಚೆನ್ನಾಗಾದರೆ ಪ್ರಾನ್ಸ್ ಆ್ಯಡ್ ಮಾಡ್ಕೊಬೇಕು. ಸೊ ಪ್ರಾನ್ಸ್ನ ಚೆನ್ನಾಗಿ ಕ್ಲೀನ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಡಬಲ್ ಕ್ಲೀನಿಂಗ್ ಅಂತ ಮಾಡಿನೇ ಕೊಡ್ತಾರೆ ಶಾಪಲ್ಲೆಲ್ಲ. ಸೊ ಆ ಥರ ಮಾಡಿ ಹಾಕ್ಕೊಳ್ಳಿ. ಅಲ್ಲಿ ಒಂದು ತೆನ್ನಗಿರೋ ಬ್ಲ್ಯಾಕ್ ಲೈನ್ ಇರುತ್ತೆ ಪ್ರಾನ್ಸಲ್ಲಿ. ಸೊ ಅದನ್ನು ತೆಗಿಬೇಕು, ಇಲ್ಲಾಂದರೆ ಸ್ಟಮಕ್ ಅಪ್ಸೆಟ್ ಆಗೋದು ಆ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾರೆ. ಸೊ ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಪ್ರಾನ್ಸ್, ಫಿಶ್ ಏನೇ ಆಗಲಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಬೇಕು. ಸೀ ಫುಡ್ಡೆಲ್ಲ ಅಷ್ಟೇ, ಜಾಸ್ತಿ ಟೈಮ್ ಟೇಕಿಂಗ್ ಅದೆಲ್ಲ. ಸೊ ಈಗ ಕ್ಲೀನ್ ಮಾಡಿರೋ ಪ್ರಾನ್ಸ್ ಹಾಕಿಬಿಟ್ಟು ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದಾದಮೇಲೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಆಗೋಕ್ಕೆ ಬಿಡಬೇಕು. ಇದೆಲ್ಲ ಪ್ರಾನ್ಸಲ್ಲಿ ಬಿಟ್ಟಿರೋ ನೀರೇ. ನಾನೇನು ಒಂದು ಗ್ಲಾಸ್ ಅಥವಾ 1 ಡ್ರಾಪ್ ನೀರು ಕೂಡ ಹಾಕಿಲ್ಲ. ಎಲ್ಲ ಪ್ರಾನ್ಸಲ್ಲಿ ರಿಲೀಸ್ ಆಗಿರೋ ವಾಟರ್. ಆ್ಯಂಡ್ ಅದ್ರ ಜೊತೆಗೆ ಈಗ ನಾನು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ, ಇಫ್ ಯು ಕ್ಯಾನ್ ಸಿ. ಈಗ ನಾವು ಫಸ್ಟ್ ಮಿಕ್ಸಿ ಮಾಡಿ ಇಟ್ಕೊಳೋದ್ವಲ್ಲ ಆ ಪೌಡರ್, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಂಡಿರಬೇಕು. ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ ಟಾಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಪ್ರಾನ್ಸ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಂಗೆ ಇನ್ನೂ ಸ್ವಲ್ಪ ಪೆಪ್ಪರ್ ಬೇಕಂತ ಅನಿಸ್ತು. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರೆಸ್ಟೋರೆಂಟ್ಸಲ್ಲೆಲ್ಲ ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ವೆನಿಗರ್, ಸೋಯಾ ಸಾಸ್ ಮತ್ತು ಸ್ವಲ್ಪ ಏನಂತಾರೆ ಈ ಬೇರೆ ಎಲ್ಲ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಇದು ನ್ಯಾಚುರಲಾಗಿ ನಮ್ಮ ಮನೆಯಲ್ಲೆಲ್ಲ ಏನೇನು ಅವೈಲೇಬಲ್ ಇರುತ್ತೋ ಸೊ ಅದರಲ್ಲಿ ಮಾಡ್ಕೊಂಡಿರೋದು. ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ. ಯು ಗೈಸ್ ಹ್ಯಾವ್ ಟು ಟ್ರೈ ದಿಸ್ ಒನ್ಸ್. ಆ್ಯಂಡ್ ಸೀ ಫುಡ್ ಲವರ್ ಆಗಿದ್ದರೆ ಈ ಥರ ಪ್ರಾನ್ಸ್ದು ಈ ಥರ ಪೆಪ್ಪರ್ ಫ್ರೈ ಮಾಡ್ಕೊತೀನಿ. ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಕ್ವಿಕ್ಕಾಗಿ ಮಾಡ್ಕೊಬೋದು. ಪ್ರಾನ್ಸ್ ಜಸ್ಟ್ ಕುಕ್ ಆಗೋಕ್ಕೆ ಟೈಮ್ ಬೇಕು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ದಟ್ ವಾಸ್ ಫಾರ್ ಮೈ ಡಿನ್ನರ್. ಸೊ ಇದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ರಸ ಹಾಕೊಂಡು ತಿಂದರೆ ಒಂದು ಟೈಪ್ ಆಫ್ ಕಂಫರ್ಟಿಂಗ್ ಫುಡ್ ಥರ. ಅನ್ನ ರಸ ಜೊತೆ ನಂಗೆ ಯಾವಾಗಲೂ ನಾನ್ ವೆಜ್ ಇರಬೇಕು. ನಾನು ವೆಜ್ ಮಾಡಿದಾಗ ಯಾವತ್ತೂ ಅನ್ನ ರಸ ತಿನ್ನಲ್ಲ. ನಾನ್ ವೆಜ್ ಇದ್ದಾಗ ತುಂಬ ಚೆನ್ನಾಗಿ ಈ ಥರ ನಂಚ್ಕೊಂಡು ತಿಂತೀನಿ. ಆ್ಯಂಡ್ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಯಾ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ಟುಡೇಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವ್ಲಾಗ್, ಮೇಕ್ ಶ್ಯೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಆಲ್ ಇನ್ ಮದರ್ ಇಂಟ್ರೆಸ್ಟಿಂಗ್ ವ್ಲಾಗ್. Until then, take care. Bye-bye.